ಎಲ್ರಿಗೂ ನಮಸ್ತೆ. ಅಭ್ಯುಂಜನ ಸ್ನಾನಂ ಪರಮ ಔಷಧಂ ಅಂತ ಕರೀತಾರೆ. ಎಣ್ಣೆ ಸ್ನಾನ ಎಲ್ಲ ಕಾಯಿಲೆಗೂ ಔಷಧಿ. ಅದು ಪಾರಂಪರಿಕ ವೈದ್ಯ ಪದ್ಧತಿಯಲ್ಲೂ ಮತ್ತು ಸನಾತನ ಧರ್ಮದಲ್ಲೂ ಹೇಳಿರ್ತಕ್ಕಂಥದ್ದು. ಈಗ ನಾವು ನೀವು ಹೇಳ್ತಾ ಇರೋದಲ್ಲ, ತುಂಬ ಹಳೆಯದು, ಅದು ಸತ್ಯವಾದದ್ದು ಸಹ. ಜೊತೆಗೆ ಹಳೆ ಕಾಲದಲ್ಲಿ ಮಕ್ಕಳಿಗೆ ಸ್ನಾನ 3 ವರ್ಷದ ತನಕ ಮಕ್ಕಳನ್ನ ತುಂಬ ಚಿಕ್ಕವರು ಅಂತ ಟ್ರೀಟ್ ಮಾಡ್ತಿದ್ರು. ಇವಾಗ 2.5 ವರ್ಷಕ್ಕೆಲ್ಲ ನಾವು ಬೇಬಿ ಸಿಟ್ಟಿಂಗು ಪ್ರಿ-KG ಅಂತ ಕಳಿಸ್ಬಿಡ್ತೀವಿ. ಆ 3 ವರ್ಷದ ತನಕನೂ ಅವ್ರಿಗೆ ಎಣ್ಣೆ ಸ್ನಾನ ಮಾಡಿಸೋರು. ಅವರು 90 ವರ್ಷ 100 ವರ್ಷ ಬದುಕಿದ್ರು ಅವ್ರಿಗೆ ಯಾವ ಕಾಯಿಲೆನೂ ಅಷ್ಟು ಸುಲಭವಾಗಿ ಬರ್ತಿರಲಿಲ್ಲ. ಅಷ್ಟು ಇಮ್ಯುನಿಟಿ ಬೂಸ್ಟರ್ ಇರ್ತಿತ್ತು ಅವ್ರ ಹತ್ರ, ಅಷ್ಟು ಶಕ್ತಿ ಇರ್ತಿತ್ತು ಅವ್ರ ಹತ್ರ. ಇವಾಗ 3 ತಿಂಗ್ಳಿಗೆ ತೊಗೊಬಂದು ನಿಲ್ಲಿಸಿದ್ದೀವಿ. 3 ವರ್ಷದಿಂದ 3 ತಿಂಗಳಿಗೆ 3 ತಿಂಗಳ ತನಕ ಅಷ್ಟೇ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸೋದು. ಆ್ಯಕ್ಚುಲಿ ಮಿನಿಮಮ್ 1 ವರ್ಷನಾದರೂ ಎಣ್ಣೆ ಸ್ನಾನ ಮಾಡಿಸ್ಬೇಕು. ಅದು ಯಾವ ಎಣ್ಣೆಲಿ ಮಾಡಿಸ್ಬೇಕು? ಹರಳೆಣ್ಣೆಲಿ ಮಾಡಿಸ್ಬೇಕು. ನೋಡಿ, ಈ ಹರಳೆಣ್ಣೆಲಿ ಇದು ಅಟ್ಟಿ ಮಾಡ್ತಿದ್ರು ಆವಾಗ. ಇವಾಗ ಅಟ್ಟೋ ವ್ಯವಸ್ಥೆ ತುಂಬ ಕಡಿಮೆಯಾಗಿದೆ. ಆ್ಯಕ್ಚುಲಿ ತುಂಬ ರಿಸ್ಕ್ ಅದು ಹಟ್ಟೋದು, ಬಟ್ ಪರವಾಗಿಲ್ಲ. ಅಟ್ಟಿ ಮಾರ್ತೀವಿ ಅಂತ ತಗೊಬಂದು ಪಾಮ್ ಆಯಿಲೆಲ್ಲ ಮಿಕ್ಸ್ ಮಾಡಿ ಮಾರ್ತಿದ್ದಾರೆ. ತುಂಬ ಹುಷಾರಾಗಿ ಹರಳೆಣ್ಣೆ ತೊಗೊಳ್ಳೋಣ. ಯಾಕೆ ಅಂತಂದರೆ ಸ್ಕಿನ್ ಅಲರ್ಜಿ ಆಗ್ತಕ್ಕಂಥದ್ದು ಇಂಥದ್ದೆಲ್ಲ ಆಗುತ್ತೆ. ಪಾಮ್ ಆಯಿಲೆಲ್ಲ ಮಿಕ್ಸ್ ಮಾಡಿ ಮೈಗೆ ಹಚ್ಚಿದ್ರೆ ಅದು ತುಂಬ ಕೆಮಿಕಲ್ಲು. ಸೊ ಹಾಗಾಗಿ ಎಲ್ಲಿ ಹಟ್ಟಿ ಕೊಡ್ತಾರೆ ಎಣ್ಣೆನ ಅದನ್ನು ನೋಡಿ. ಇಲ್ಲ ಅಂತಂದರೆ ಯಾವುದಾದ್ರೂ ಗಾಣದಲ್ಲಿ ಅವರೇ ಕಾಯಿಸ್ತೀವಿ ಅಂತಂದರೆ ನಾವು ಗಾಣದಲ್ಲಿ ತೆಗೆದು ಕಾಯಿಸಿದ್ದೀವಿ. ಸೊ ನೋಡಿ, ಒಬ್ಬರು ಕಸ್ಟಮರ್ ತುಂಬ ಎಮರ್ಜೆನ್ಸಿ ಅಂದಿದ್ದಕ್ಕೆ ನಾನು ನೈಟು ಕಾಯಿಸಿದ್ದನ್ನು. ಇನ್ನೂ ತಿಳಿದಿಲ್ಲ. ಇದು ತಿಳಿದ್ರೆ ಈ ಥರ ಆಗುತ್ತೆ, ಬಟ್ ತಿಳಿದ್ರೆ ಒಂದಿಷ್ಟು ಗಷ್ಟ ಉಳ್ಕೊಳ್ಳುತ್ತೆ. ಒಂದು ಇಂಚಷ್ಟು ತೊಂದರೆ ಇಲ್ಲ. ಅವರಾದರೂ ಪರವಾಗಿಲ್ಲ, ನಮಗೆ ನಿಮ್ಮ ಹತ್ರನೇ ಎಣ್ಣೆ ಬೇಕು ಅಂದಿದ್ದಕ್ಕೆ ಪ್ಯಾಕ್ ಮಾಡ್ಕೊಂಬಂದು ಇಟ್ಟಿದ್ದೀನಿ. ನೋಡಿ, ಇಲ್ಲಿದೆ ಎಣ್ಣೆ. ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಗಮ್ಮಂತಿದೆ. ಇದರಲ್ಲಿ ಮಕ್ಕಳಿಗೆ ಮಸಾಜ್ ಎಲ್ಲ ಮಾಡಿದ್ರೆ ತುಂಬ ಶೈನಿಂಗ್ ಆಗುತ್ತೆ ಸ್ಕಿನ್ನು. ಮತ್ತು ಯಾವ ಮಾಯ್ಶ್ಚರೈಸರ್ಸ್ ಕ್ರೀಮ್ ಬೇಡ, ಏನೂ ಬೇಡ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಮತ್ತು ಇದನ್ನು ಯಾರು 3 ತಿಂಗಳು 6 ತಿಂಗಳು ಇಲ್ಲ ವರ್ಷ ಕಂಪಲ್ಸರಿ ಮಕ್ಳಿಗೆ ಹಚ್ಚಿರ್ತಾರೆ, ಅವರು ದೊಡ್ಡವರಾದ್ಮೇಲೂ ಸಹ ಚಳಿಗಾಲದಲ್ಲಿ ಅವ್ರ ಸ್ಕಿನ್ನು ಒಡ್ಕೊಳ್ಳಲ್ಲ. ತುಂಬ ಜನದ ರೈತರು ಮನೇಲಿ ಇದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ ಮತ್ತು ಕೇಳಿದ್ದೀನಿ. ಅವ್ರು ಹೇಳ್ತಾರೆ ನಮ್ಮ ಸ್ಕಿನ್ನು ಒಡೆಯಲ್ಲ ಅಂತ. ಮತ್ತು ಇಷ್ಟೊಂದು ಬೇಗ ಎದ್ದೇಳ್ತೀರಾ, ಹಸು ಕೆಲಸ ಎಲ್ಲ ಮಾಡ್ತೀರಾ, ನಿಮ್ಮ ಕೈ ಕಾಲೆಲ್ಲ ಒಡೆದಿಲ್ವಲ್ಲ ಅಂತಂದರೆ, ನಮ್ಗೆ ಚಿಕ್ಕವರಿದ್ದಾಗ ನಮ್ಮವ್ವ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಿದ್ರು. ಹರಳೆಣ್ಣೆ ಹಚ್ಚಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಸ್ಕಿನ್ನು ಅಂತ ಹೇಳೋರು. ನೀವು ಹರಳೆಣ್ಣೆ ಟ್ರೈ ಮಾಡಿ ಮತ್ತು ಒಳ್ಳೆ ಹರಳೆಣ್ಣೆನ ತಗೊಳ್ಳಿ. ಥ್ಯಾಂಕ್ ಯು.